ಜುಲೈ 13ರಂದು ಶಿಡ್ಲಘಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಬಹಿರಂಗ ಸಭೆ. ಶಿಡ್ಲಘಟ್ಟ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಜುಲೈ 13ರಂದು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಲಿದ್ದು, ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿರುವ ಶಾಸಕ ಬಿಎನ್ ರವಿಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಸಭೆ ನಡೆಸಿದ ಶಾಸಕರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಬಹಿರಂಗ ಸಭೆ ಜನರೊಂದಿಗೆ ಜನತಾದಳ ಎಂಬ ರಾಜ್ಯವ್ಯಾಪಿ ಅಭಿಯಾನದ ಭಾಗವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ 26ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜನಜಾಗೃತಿ ಸಭೆ ನಡೆಸಿದ್ದು, ಶಿಡ್ಲಘಟ್ಟದಲ್ಲಿ ನಡೆಯಲಿರುವ ಈ ಸಭೆ ವಿಶೇಷ ಮಹತ್ವದ್ದಾಗಿದೆ ಅಂತ ಹೇಳಿದರು. ತಾಲೂಕಿನ ಹಂಡಿಗನಾಳ ಬಳಿಯ ಲಕ್ಕಹಳ್ಳಿ ಗೇಟ್ ಬಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಲಾಗುತ್ತದೆ. ಅಲ್ಲಿಂದ ಬೈಕ್ ಜಾಥಾ ಮೂಲಕ ಶಿಡ್ಲಘಟ್ಟ ಬಸ್ ನಿಲ್ದಾಣವನ್ನು ತಲುಪಿ ನಂತರ ಚೀಮನಹಳ್ಳಿ ಬಳಿ ಇರುವ ಖಾಸಗಿ ಜಮೀನಿನಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಶಿಡ್ಲಘಟ್ಟ ಕ್ಷೇತ್ರದ 34 ಗ್ರಾಮ ಪಂಚಾಯಿತಿಗಳ ಪ್ರತಿಯೊಂದು ಗ್ರಾಮದಿಂದ ಯುವಕರು ಬೈಕ್ ರ್ಯಾಲಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಈ ಸಭೆ ಪಕ್ಷದ ಸಂಘಟನಾ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಅಂತ ಶಾಸಕರು ಹೇಳಿದರು. ಇನ್ನು ಮುಂದುವರೆದು ತಮ್ಮ ಶಾಸಕರ ಅವಧಿಯಲ್ಲಿ ಕ್ಷೇತ್ರದ 43ಕ್ಕೂ ಹೆಚ್ಚು ಹಳ್ಳಿಗಳಿಗೆ ರಸ್ತೆ, ನೀರು, ಪಿಡಬ್ಲ್ಯೂಡಿ ಕಾಮಗಾರಿಗಳು, ಅಂಬೇಡ್ಕರ್ ಭವನ ಮತ್ತು ಶುದ್ಧ ಕುಡಿಯುವ ನೀರಿನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಅಂತ ಹೇಳಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಹಕಾರದಿಂದ ಶಾಶ್ವತ ನೀರಾವರಿ ಯೋಜನೆಗಳು ವೇಗ ಪಡೆಯಲಿ ಅನ್ನೋದು ನನ್ನ ಆಶಯ. ಬಡವರು, ರೈತರು ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಜೆಡಿಎಸ್ ಪಕ್ಷ ಸದಾ ಬದ್ಧವಾಗಿದೆ. ಜೆಡಿಎಸ್ ಬಿಜೆಪಿ ಎನ್ಡಿಎ ಮೈತ್ರಿಯಿಂದ ರಾಜ್ಯ ರಾಜಕೀಯದಲ್ಲಿ ಹೊಸ ನಿರೀಕ್ಷೆ ಮೂಡಿದೆ. ನನಗೆ ಅಧಿಕಾರದ ಆಸೆ ಇಲ್ಲ, ದುಡ್ಡಿಗಾಗಿ ರಾಜಕೀಯ ಮಾಡೋದಿಲ್ಲ, ಬಡ ಜನರ ಹಿತಕ್ಕಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಂತ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಪ್ರಮುಖ ಮುಖಂಡರು, ಪಕ್ಷದ ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ, ಜೆಡಿಎಸ್ ಮುಖಂಡರಾದ ತಾದೂರು ರಘು, ಹುಜಗೂರು ರಾಮಣ್ಣ, ಸದಾಶಿವ, ಗಂಜಿಗುಂಟೆ ನರಸಿಂಹಮೂರ್ತಿ, ಮುಗಿಲ ಡಿಪಿ, ನಂಜಪ್ಪ, ಮೇಲೂರು ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು, ನೂರಾರು ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಬಡವರ ಪಕ್ಷ, ರೈತರ ಪಕ್ಷ, ಜೆಡಿಎಸ್ ಪಕ್ಷ, ಈಗ ಎನ್ಡಿಎ ಮೈತ್ರಿ ಪಕ್ಷ ಅಧಿಕಾರ ತರಬೇಕು. ಈ ರಾಜ್ಯದ ರೈತರಿಗೆ ಒಳ್ಳೇದಾಗಬೇಕು, ಈ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಬೇಕು, ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಒಳ್ಳೇದಾಗಬೇಕು, ಎಲ್ಲಾ ಸಮುದಾಯಗಳನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಜೆಡಿಎಸ್ ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಈ ಎರಡೂ ಪಕ್ಷಗಳು ಎನ್ಡಿಎ ಮೈತ್ರಿಯಾಗಿ 2028ಕ್ಕೆ ಈ ರಾಜ್ಯದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗಾಗಲೇ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ನಮ್ಮ ಜೆಡಿಎಸ್ ಪಕ್ಷದ ನಾಯಕರೆಲ್ಲ ಒಟ್ಟಾಗಿ ಈಗಾಗಲೇ ಮಾತಾಡಿ, ಇವತ್ತು ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ, ಜನವರಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ, ಅದಾದ್ಮೇಲೆ ಏಪ್ರಿಲ್ ಅಥವಾ ಮೇನಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಬೇಕು. ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಇಂದಿನಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆನೆ ರಾಜಕಾರಣ ನಡೆದಿರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ಆದ್ಯತೆ ಇವತ್ತು ಹಳೆ ಮೈಸೂರು ಭಾಗ ಕೊಡ್ತಕ್ಕಂಥದ್ದು ಕೆಲಸ ನಮ್ಮ ವರಿಷ್ಠರು ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಅವ್ರ ಕೈ ಬಲಪಡಿಸಬೇಕು. 2028ಕ್ಕೆ ಈ ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ತರಬೇಕು. 5 ವರ್ಷಗಳ ಕಾಲ ನಮ್ಮ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಆಗಿ ನೋಡ್ಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ, ಗಮನದಲ್ಲಿ ಇಟ್ಕೊಂಡು ಒಂದು ವಿಚಾರ ತಮ್ಮ ಗಮನ ತರ್ತೀನಿ. ಇವತ್ತು ನಾನು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅಧಿಕಾರದ ಆಸೆ ಇಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕನ್ನೋ ಆಸೆ. 34 ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ನಮ್ಮ ಸದಸ್ಯರು ಈಗಾಗಲೇ ಬಂದಿದ್ದಾರೆ. ವಿಶೇಷವಾಗಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಜನ ನಮ್ಮ ಮುಖಂಡರು ಹೊರಗಡೆ ನಿಂತಿದ್ದಾರೆ. ಇವತ್ತು ಅವ್ರಿಗೆಲ್ಲ ನಾವು ಕುತ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಕ್ಷಮೆಯನ್ನ, ಏನು ದಿನಾಂಕ 13 ಭಾನುವಾರ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ವಯ್ಯ ನಮ್ಮ ಹಂದಿನಾಳ
ಲಕ್ಕಳ್ಳಿ ಗೇಟ್ ಮುಖಾಂತರ ಅವರು ಬರ್ತಾರೆ. ಅಂದಿನಾಳ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರು ಅವರಿಗೆ ಅಲ್ಲಿ ಒಂದು ಸ್ವಾಗತವನ್ನ ಮಾಡಿ, ಅದಾದ್ಮೇಲೆ ಶಿಲ್ಘಟ್ಟ ಬಸ್ ಸ್ಟ್ಯಾಂಡ್ ಅವ್ರಿಗೆ ಇಡೀ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಬೇಕು. ಶಿಲ್ಘಟ್ಟ ಬಸ್ ಸ್ಟ್ಯಾಂಡ್ ಇಂದ ಏನಿವತ್ತು ನಾವು ಕಾರ್ಯಕ್ರಮ ಶಿವನಹಳ್ಳಿ ಮತ್ತು ನಮ್ಮ ಹೊರನಾಯಕನಹಳ್ಳಿ ಪಕ್ಷದಲ್ಲಿ ಇವತ್ತು ದೇವೇಗೌಡರು ಗಡಿನ ರಾಜಕಾರಣ ಮಾಡಿ ಸಾಮಾನ್ಯ ವ್ಯಕ್ತಿ ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ನಮ್ಮ ಶ್ರಮ, ನಮ್ಮ ಪಕ್ಷದ ಮುಖಂಡರು ಶ್ರಮ ಮಾಡಬೇಕು. ನಮ್ಮ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ ಯಾವತ್ತೂ ನಮ್ಮ ರಾಜಕಾರಣ ಮಾಡ್ತಾ ಇರೋದು ಇವತ್ತು ನಮ್ಗೆ ಅಧಿಕಾರ ಇರಲಿ ನಿರಂತರವಾಗಿ ಇಲ್ಲ ರಾಜಕಾರಣದಲ್ಲಿ ಇದು ಮಾಡ್ಬೇಕಂತ ನಾವು ರಾಜಕಾರಣದಲ್ಲಿ ಕೆಲವು ಕಾರಣಾಂತರದಿಂದ 2018ರಲ್ಲಿ ನಾನು ಹೇಳ್ತೇನೆ. ಕಾರಣಾಂತರ 18ರಲ್ಲಿ ಸೋತರು ಸಹ ಪಕ್ಷನ ಬಲಿಷ್ಠವಾಗಿ ಕಟ್ಟಿದ್ರೆ 2023ಕ್ಕೆ ಈ ಕ್ಷೇತ್ರದಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ. ಆ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ವಿಶ್ವಾಸಕ್ಕೆ ನಾನು ಯಾವತ್ತೂ ಧಕ್ಕೆ ತರದ ಕೆಲಸ ಮಾಡಲ್ಲ. ಇವತ್ತು ನನಗೆ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಮುಖಂಡರು, ನಮ್ಮ ಪಕ್ಷದ ಒಂದು ಶಕ್ತಿ ಇರೋ ತನಕ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮೊದಲನೇ ಆದ್ಯತೆ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು 26 ಕ್ಷೇತ್ರಗಳಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿ ಇವತ್ತು ನಾಳೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ನಾಳೆ ಬುಧವಾರ ಗೋರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ಇದೆ. ಗುರುವಾರ ಬಂಗಾರಪೇಟೆ ಮತ್ತು ಕೋಲಾರ ಗುರುವಾರ ಇದೆ. ಶುಕ್ರವಾರ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಇದೆ. ಶನಿವಾರ ಕೋಲಾರ ಮಾಲೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಭಾನುವಾರ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಎರಡು ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ನಮಗೆ ನಮ್ಮ ವರದಿಯನ್ನು ಕೊಡ್ತಾ ಇದ್ದಾರೆ. ಏನಿವಾಗ ಅಧ್ಯಕ್ಷರಾದಂಥ ನಮ್ಮ ನಿಖಿಲ್ ಕುಮಾರಣ್ಣವರು ಏನಿವತ್ತು ರಾಜ್ಯದ ಉದ್ದಗಲೂ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ 13ನೇ ತಾರೀಕು ನಡೆಯಲಿದ್ದು, ಈ ಒಂದು ಕ್ಷೇತ್ರದಲ್ಲಿ ಒಂದು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಶ್ರಮದಿಂದ ಇವತ್ತೊಂದು ಬಹಿರಂಗ ಸಭೆಯನ್ನು ಮಾಡಬೇಕನ್ನೋ ವಿಚಾರವಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಒಂದು ಸಭೆಯನ್ನು ಮಾಡಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು JDS ಪಕ್ಷದ ಶಾಸಕರಿರ್ತಕ್ಕಂಥ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಂತ ಇವತ್ತು ನಮ್ಮ ವರಿಷ್ಠರು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಮೇರೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರು, ನಮ್ಮ ಪಕ್ಷದ ಸ್ನೇಹಿತರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರದೇಶದಲ್ಲಿ ಇವತ್ತು ರೈತರಿಗೆ ಕೃಷಿಗೆ ನೀರು ಮತ್ತು ಕುಡಿಯಲಿಕ್ಕೆ ನೀರು ಕೊಡಬೇಕನ್ನೋ ನಮ್ಮ ಒಂದು ಸಂಕಲ್ಪ ಇದೆ. ಇದೆಲ್ಲ ನೆರವೇರಬೇಕಾದ್ರೆ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರಬೇಕು. ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆದರೆ ಮಾತ್ರ ಇವತ್ತು ನಾವು ಬಯಲುಸೀಮೆಗೆ ಶಾಶ್ವತವಾಗಿ ಕೆಲಸ ಆಗ್ತದೆ. ಇವತ್ತು ಏನು ನಮ್ಮ ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಇವತ್ತು ಈ ಭಾಗದ ಜನ ಇವತ್ತು ಕುಡಿಯೋ ನೀರಿಗೆ ಸಮಸ್ಯೆ ಯಾವ ರೀತಿ ಇದೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಾನು ಶಾಸಕನಾದ ಮೇಲೆ ಸುಮಾರು 43 ಹಳ್ಳಿಗೆ 43 ಶುದ್ಧ ಕುಡಿಯೋ ನೀರು ಕಟ್ಟಿಗೆ, ಅದು ನನ್ನ ಅನುದಾನ. ನಮ್ಮ ಸಂಕಲ್ಪ ಇರತಕ್ಕಂಥದ್ದು 176 ಹಳ್ಳಿಗೆ ಶುದ್ಧ ಕುಡಿಯೋ ನೀರು ಕಟ್ಟಿಗೆ ಕೊಡಬೇಕನ್ನೋದು ನನ್ನ ಅಧಿಕಾರ ಅವಧಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಾಮಕ್ಕೂ ಶುದ್ಧ ಕುಡಿಯೋ ನೀರು ಕಟ್ಟಿಗೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇವತ್ತು ಈ ಬಯಲುಸೀಮೆಗೆ ನೀರು ತರ್ತಕ್ಕಂಥದ್ದು ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಬಯಲುಸೀಮೆಗೆ ನೀರು ತರ್ತಕ್ಕಂಥ ಕೆಲಸ ಆಗಿರುತ್ತೆ. ಇವತ್ತು ಕೇಂದ್ರದಲ್ಲಿ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದರೂ ಸಹ ಇವತ್ತು ರಾಜ್ಯ ಸರ್ಕಾರ ಇವತ್ತು ಸ್ಪಂದಿಸ್ತಾ ಇದೆ. ಇವತ್ತು ನಮಗೆ ಇಲ್ಲಿ ಶಾಶ್ವತವಾದ ನೀರು ಬರಬೇಕಾದ್ರೆ ನಮಗಿರ್ತಕ್ಕಂಥ ಒಂದೇ ದಾರಿ. ಇವತ್ತು ನಾವು ಕೃಷ್ಣಾ ನೀರು ತಂದರೆ ಮಾತ್ರ ಈ ಬಯಲುಸೀಮೆಗೆ ಶಾಶ್ವತವಾದ ನೀರು ತರ್ತಕ್ಕಂಥದ್ದು. ರಾಜಕಾರಣ ತಮ್ಮೆಲ್ಲರ ಯಾವ ರೀತಿ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ. ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು 2022 ವಿಧಾನಸಭಾ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ರಾಜ್ಯದಲ್ಲಿ NDA ಮೈತ್ರಿಯಾಗಿ ಇವತ್ತು ನಾವು ಚುನಾವಣೆಗಳನ್ನು ಮಾಡಿದ್ದೀರಿ. ಲೋಕಸಭಾ ಚುನಾವಣೆಯಲ್ಲಿ ಅದರ ಮೈತ್ರಿಯನ್ನು ಮುಂದುವರಿಸಿಕೊಂಡು
ಇವತ್ತು ನಮ್ಮ ಪಕ್ಷದ ವರಿಷ್ಠರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ವರಿಷ್ಠರ ಒಂದು ತೀರ್ಮಾನ ಮೇರೆಗೆ ರಾಜ್ಯದಲ್ಲಿ 27 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರ ಅಧಿಕಾರ ಬರಬೇಕಂತ ಚುನಾಯಿಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಇವತ್ತು ನಾವು ಕ್ಷೇತ್ರದ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಇಡೀ ರಾಜ್ಯದ ಉದ್ದಗಲೂ JDS ಪಕ್ಷದ ಕಾರ್ಯಕರ್ತರು ಇವತ್ತೆಲ್ಲ ಸುಧಾಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 2028ಕ್ಕೆ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರ ಬಂದದ್ದು ಕುಮಾರಣ್ಣ ರಾಜ್ಯದ 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮತ್ತೆ ನಮ್ಮ JDS ಪಕ್ಷದ ನಿಷ್ಠಾವಂತ ಮುಖಂಡರು, ನಮ್ಮ ಸ್ನೇಹಿತರು ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಅವಧಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಕ್ಕೂ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳೋದು ಸಮಂಜಸವಾಗಿಲ್ಲ. ಕ್ಷೇತ್ರದ ಜನತೆ ಹೇಳ್ತಾ ಇದ್ದಾರೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತಾ ಇದೆ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈ ಕ್ಷೇತ್ರದಲ್ಲಿ 16 ವಿಧಾನಸಭಾ ಚುನಾವಣೆಗಳು ನಡೆದಿದ್ದು, ಅದರಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವತ್ತು ಈ ಕ್ಷೇತ್ರದಲ್ಲಿ 8 ಜನ ಶಾಸಕರು, ಇವತ್ತು ನಾನು 8ನೇ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ದೀನಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಏನಿವತ್ತು 8 ಜನ ಶಾಸಕರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ನಾನು 8ನೇ ಇವರು 7 ಜನಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಕೆಲಸಕ್ಕೆ ನನ್ನ ಅಧಿಕಾರ ಅವಧಿಯಲ್ಲಿ ನಾನು ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಗ್ಯಾರಂಟಿಗಳಿಂದ ಅನುದಾನ ಸಿಗ್ತಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೇಳ್ತಾ ಇರ್ತಕ್ಕಂಥ ಮಾತಿದು. ವಿರೋಧ ಪಕ್ಷದ ಶಾಸಕರು ಯಾರೂ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳನ್ನ ನಾವು ನೋಡಿದಾಗ ಇವತ್ತು ಮನುಷ್ಯನಿಗೆ ಇವತ್ತು ಬೆನ್ನುಮೂಳೆ ಎಷ್ಟು ಮುಖ್ಯನೋ ಗ್ರಾಮೀಣ ಭಾಗದಲ್ಲಿ ರಸ್ತೆನೂ ಅಷ್ಟೇ ಮುಖ್ಯ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಯಾವುದೇ ಅಭಿವೃದ್ಧಿಗಳಾಗಿಲ್ಲ. ಸುಮಾರು 20 ವರ್ಷಗಳಿಂದ ಭಾಳಷ್ಟು ಹದಗೆಟ್ಟಿದ್ದಾವೆ. ಒಟ್ಟಾರೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಯಾವ ಇಲಾಖೆಯೂ ಸಕಾಲಕ್ಕೆ ಹಣ ಸರ್ಕಾರ ಬಿಡುಗಡೆ ಮಾಡ್ತಾಯಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಹಾಗೂ ಏನಿವತ್ತು PWD ಡಿಪಾರ್ಟ್ಮೆಂಟಲ್ಲಿ ಸುಮಾರು 3 ವರ್ಷ 4 ವರ್ಷ ಆದ್ರೂ ಇವತ್ತು ಗುತ್ತಿಗೆದಾರರಿಗೆ ಒಂದು ಬಿಡ್ಕ ಸಹ ಹಣ ಕೊಟ್ಟಿಲ್ಲ. ಇವತ್ತು ಗುತ್ತಿಗೆದಾರರು ಯಾರು ಇವತ್ತು ಟೆಂಡರ್ಗಳು ಹಾಕೋ ಕೂಡ ಮುಂದೆ ಬರ್ತಾಯಿಲ್ಲ. ಇವತ್ತು ಸರ್ಕಾರ ಇರ್ತಕ್ಕಂಥ ಪರಿಸ್ಥಿತಿ, ಆ ಒಂದು ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಲಹೆಗಾರರು ರಾಯರೆಡ್ಡಿಯವರೇ ಹೇಳಿದ್ದಾರೆ, ನಾವು ಗ್ಯಾರಂಟಿಗಳು ನಿಲ್ಲಿಸಿದರೆ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಂತ. ಅದು 100ಕ್ಕೆ 100 ಸತ್ಯ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸರ್ಕಾರ ವಿರುದ್ಧವಾಗಿ ಮಾತಾಡಿ ನಮ್ಗೆ ಬರೋಂಥದ್ದು ಯಾವುದು ಅಭಿವೃದ್ಧಿ ಆಗೋಂಥದ್ದು ಯಾವುದೂ ಇಲ್ಲ. ಇವತ್ತು ನಮ್ಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾ ಇದ್ದೀರಿ. ಯಾವುದೋ ಒಂದು ರೂಪದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಹೊರಟಿದ್ದೀರಿ. ಇವತ್ತು ನಮ್ಮ ಮುಖಂಡರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು 100ಕ್ಕೆ 100ರಷ್ಟು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾ ಇದ್ದೀರಿ. ಈ ಕ್ಷೇತ್ರದ ಪ್ರತಿಯೊಂದು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಬೇಕು. ಇದಕ್ಕೆ ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ.